ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ರಜಸ್ತಮೋಭ್ಯಾಂ ನಿರ್ಮುಕ್ತಂ ಸತ್ವಂ ನಿರ್ಮಲತಾಮಿಯಾತ್ ಆಹಾರಾನ್ ವರ್ಜಯೇ ನಿತ್ಯಂ ರಾಜಸಾಂಸ್ತಾಮಸಾನಪಿ. ನಿನ್ನೆ ಮಹಾಭಾರತ ಆಗಿದ್ದ ರಾಮಾಯಣ ಆಯ್ತಾ? ನಿನ್ನೆ ಮಹಾಭಾರತ ಯಾವಾರ ಹೇಳಿ? ಸೋಮವಾರ. ರಜಸ್ತಮೋಭ್ಯಾಂ ನಿರ್ಮುಕ್ತಂ ಸತ್ವಂ ನಿರ್ಮಲತಾಮಿಯಾತ್. ರಜೋಗುಣ ಹಾಗೂ ತಮೋಗುಣದ ಪ್ರಭಾವಗಳಿಂದ ಸತ್ವಗುಣ ಆಚೆ ಬರಬೇಕು. ಅಂದರೆ ನಾವು ಏನು ಜ್ಞಾನ ಆನಂದ ಮೊದಲಾದವುಗಳೆಲ್ಲ ಇದೆ, ಅದರಲ್ಲಿ ರಾಜಸ ತಾಮಸ ಸ್ಪರ್ಶ ಹೋಗಬೇಕು. ಇದನ್ನ ಮಹಾಭಾರತದ್ದೇ ಇವರೆಲ್ಲರೂ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಬೌದ್ಧರು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ನಿಜವಾಗಿ ಬೌದ್ಧರು. ಅವನು ಒಬ್ಬ ಬಹಳ ಹಳಬ, ಬೋಧಿ ಧರ್ಮ ಅಂತ. ಅವನು ಚೀನಾ ದೇಶಕ್ಕೆ ಬೌದ್ಧ ಧರ್ಮವನ್ನು ಒಯ್ದವ. ಅವನು ಹೇಳ್ತಾನೆ, ಬೇರೊಬ್ಬರನ್ನ ಸಮಾಧಾನ ಪಡಿಸುವಾಗ ನನಗೀಗಾಗಲಿಲ್ವಲ್ಲ ಅನ್ನುವ ಆನಂದದ ಸುಳಿವೂ ಇಲ್ಲದಿದ್ದರೆ, ಬೇರೊಬ್ಬರನ್ನ ಹೊಗಳುವಾಗ ನನಗೀಗಾಗಿಲ್ವಲ್ಲ ಅಂತನ್ನುವ ಅಸೂಯೆ ಇಲ್ಲದೆ ಹೋದರೆ ಅದು ಶುದ್ಧವಾದ ಅಭಿನಂದನೆ ಅಂತ. ಅಂದರೆ ನಾವು ಬೇರೊಬ್ಬರನ್ನ ಬೆನ್ನು ತಟ್ಟುವಾಗಲೂ ಕೂಡ ಈ ತರಹದ ದೋಷಗಳು ಬಂದ್ಬಿಡುತ್ತೆ. ಅಂದರೆ ಅಷ್ಟು ಜಾಗರೂಕರಾಗಿರಬೇಕು ಅಂತ. ಅದು ಇಲ್ಲಿದೆ, ಮಹಾಭಾರತದ್ದೇ. ಅದು ವೇದವ್ಯಾಸರ ಎಂಜಲೆ ಅಲ್ವಾ? ಬೌದ್ಧರ ಏನೊಂದು ನುಡಿಗಳಿದೆ, ಅದು ಮಹಾಭಾರತದ್ದೇ. ನೋಡಿ, ಇಲ್ಲಿ ಸ್ಪಷ್ಟವಾಗುಂಟು. ರಜಸ್ತಮೋಭ್ಯಾಂ ನಿರ್ಮುಕ್ತಂ ಸತ್ವಂ ನಿರ್ಮಲತಾಮಿಯಾತ್. ಸತ್ವ ಅಂದರೆ ಸತ್ವಗುಣದ ಪ್ರತೀಕವಾದ ಜ್ಞಾನ, ಆನಂದ ಮೊದಲಾದವುಗಳು. ಅದರಲ್ಲಿ ರಜೋಗುಣದ ತಮೋಗುಣದ ದೋಷ ಇರಬಾರದು ಅಂತ. ಹಾಗಾದರೆ ವಾಯುಸ್ತುತಿ ಅದರಲ್ಲಿ ಬೇರೊಬ್ಬರ ನಿಂದನೆ ಇದೆಯಲ್ಲ ಅಂತ ನೀವು ಹೇಳಬಹುದು. ಅಲ್ಲಿರೋದು ಹಾಗಲ್ಲ. ಅಲ್ಲಿ ಇರೋದು ಹಾಗಲ್ಲ. ಸ್ತೋತ್ರದಲ್ಲಿ ನಿಂದನೆ ಯಾಕೆ ಅಂತ ಹೇಳಿ ಬಹಳ ಜನ ಕೇಳ್ತಾರೆ. ಬಹಳ ಜನ ಮಧ್ವರ ಸಿದ್ಧಾಂತವನ್ನು ಒಪ್ಪಿಕೊಂಡವರೇ ಅನ್ನೋದು ದುರಂತ. ವಸ್ತುತಃ ಅಲ್ಲೇನಿದೆ, ಇವಾಗ ನೋಡಿ, ಮಾಧವ ಮಧುಸೂದನ ಬಾರೋ ಅಂತೇವೆ, ಬಾರೋ ಮುರಾರಿ ಬಾಲಕ ಶೌರಿ ಅಂತ ಹಾಡುತ್ತೇವೆ. ಮುರ ಅಂದ್ರೆ ಯಾರು? ದೈತ್ಯ. ಅವನನ್ನು ಕೊಂದವ. ಅವನು ಕೆಟ್ಟವನು ಅಂತ ಹೇಳದೇ ಇರ್ಲಿಕ್ಕಾಗತ್ತಾ? ನೋಡಿ, ಸ್ತೋತ್ರದಲ್ಲಿ ನಿಂದನೆ ಇದೆ ಅಂದ್ರೆ ಶತ್ರುತಾಪನಃ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಎಷ್ಟಿದೆ? ಕಾಲನೇಮಿ ನಿಹ, ಕಾಲನೇಮಿ ನಿಹ, ಕಾಲನೇಮಿಯನ್ನು ಕೊಂದವನೇ ಅಂತ. ಅಲ್ಲಿ
ರಜೋಗುಣ ಆಗಲಿ ತಮೋಗುಣ ಆಗಲಿ ಸೇರ್ಕೊಳ್ಬಾರ್ದು ಅಂದ್ರೆ ಏನು ಮಾಡ್ಬೇಕು ಗೊತ್ತಾ? ಆ ದೈತ್ಯರು ಪ್ರತಿನಿಧಿಸುವ ತತ್ವಗಳು, ಅದರಿಂದ ನಾವು ಜಾಗರೂಕರಾಗಿರಬೇಕು ಅಂತ ನಮ್ಮನ್ನ ನಾವು ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಬಹಳ ಜನ ಮಾಧ್ವರಿಗೆ ಅದು ಬರಲಿಲ್ಲ. ಆಚಾರ್ಯರ ಸಂಪರ್ಕದಲ್ಲಿ ಇದ್ದ ನಾರಾಯಣ ಪಂಡಿತರು, ತ್ರಿವಿಕ್ರಮ ಪಂಡಿತರು ಎಲ್ಲ ಆ ದೋಷಗಳಿಂದ ಆಚೆ ಇದ್ರು. ಅವರು ಯಾಕೆ ಮಣಿಮಂಜರಿಯಲ್ಲಿ ಹಾಗೆ ಹೇಳಿದ್ದು ಅಂದ್ರೆ ದುಷ್ಟಮತಗಳಿಂದ ದೂರ ಇರಬೇಕು ಅನ್ನೋದಷ್ಟೇ ಉದ್ದೇಶ. ವೈಯಕ್ತಿಕವಾದ ನಿಂದನೆ ಅಂತ ಆಗೊಂದಿರಲಿಲ್ಲ. ಅದು ಈಗ ವೈಯಕ್ತಿಕವಾದ ನಿಂದನೆ ಅಂತ ಇರೋದು. ಅವಾಗ ಮತ ಅದರಿಂದ ದೂರ ಇರಬೇಕಷ್ಟೇ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ ವಾಯುಸ್ತುತಿಯಲ್ಲಿ ಬಂದದ್ದು ಅದೇ ಮರ್ಯಾದೆಯಲ್ಲಿ. ಈ ಸಿದ್ಧಾಂತದಿಂದ ದೂರ ಇರಿ. ಯಾಕೆ? ಇದರ ಫೌಂಡರ್ ಇಷ್ಟು ದೋಷಗಳನ್ನು ಹೊಂದಿದ್ದಾರೆ ಅಷ್ಟೇ. ಮೊದಲು ಇದ್ದದ್ದೇ ಇದು, ಹೊಸದಲ್ಲ. ಇದು ಹಳೇದು. ಈ ಹಳೇದನ್ನ ಅತಿಕ್ರಮಿಸಿ ಹೊಸದು ಏನು ಬಂದಿದೆ, ಅಲ್ಲಿ ಇಷ್ಟು ಸಮಸ್ಯೆಗಳಿದೆ. ಮತೀಯವಾದ ದೋಷಗಳಿಷ್ಟಿದೆ, ಮತ ಸಂಬಂಧಿಯಾದ ದೋಷಗಳು ಇಷ್ಟಿವೆ. ಅದರಿಂದಾಗಿ ದೂರ ಇರಿ ಅಂತ ಅಷ್ಟೇ ಇರೋದು. ಹೀಗಾಗಿ ಸಾತ್ವಿಕರು ವಾಯುಸ್ತುತಿ ಹೇಳಬಹುದೇ ಅಂದ್ರೆ ಹೇಳಬಹುದಪ್ಪ. ಆ ವಾಯುಸ್ತುತಿಯಲ್ಲಿ ಇರೋದನ್ನ ನಾವು ಯಾವ ಸ್ಪಿರಿಟ್ನಲ್ಲಿ ತೆಗೆದುಕೊಳ್ಬೇಕು ಅನ್ನೋದ್ರ ಐಡಿಯಾ ಇರ್ಬೇಕಷ್ಟೇ. ಹೌದು, ಎಷ್ಟೋ ಜನ ಮಾಧ್ವರು ಅದನ್ನ ವೈಯಕ್ತಿಕವಾದ ನಿಂದನೆಗೆ ಬಳಸಿದವರು ಇದ್ದಾರೆ, ಇಲ್ಲ ಅನ್ನಲ್ಲ. ಸುಮಾರು 80ರ ದಶಕದಲ್ಲಿ ಮಧ್ವ ಸಿದ್ಧಾಂತವನ್ನ ತಿಳಿದವರ ಉಪನ್ಯಾಸ ಅಂದ್ರೆ ಶಂಕರರನ್ನ ಬೈಯೋದೇ ಆಗಿತ್ತು. 70ರ ದಶಕದಲ್ಲೂ ಸ್ವಲ್ಪ ಅದರ ಚಾಲ್ತಿಯಲ್ಲಿ ಇತ್ತು. 90ರಲ್ಲೂ ಅಲ್ಲಿ ಇಲ್ಲಿ ಆಗ್ತಾ ಇತ್ತು. ಆದ್ರೆ ಒಂದು ಮಾತ್ರ 20 ವರ್ಷ ಆಯಿತು, ಎಲ್ಲ ನಿಂತು ಹೋಗಿತ್ತು. ಇವುಗಳು ಶುರು ಮಾಡಿದ್ದು ಮತ್ತೆ ಶಂಕರ ಕಿಂಕರ ಅನ್ನುವ ಗ್ರೂಪಿನವರು ಮತ್ತೆ ಎತ್ಕೊಂಡು ಶುರು ಮಾಡಿದ್ದು. ವಸ್ತುತಃ ಅವ್ರ ಕಾಲದಲ್ಲಿ ವೈಯಕ್ತಿಕವಾಗಿ ಆ ತರಹದ ಸಂಗತಿಗಳಿರಲಿಲ್ಲ. ಅದರಿಂದಾಗಿ ಏನು ಹೇಳ್ತಾರೆ, ನಮ್ಮ ಮನಸ್ಸಿನಲ್ಲಿ ಒಬ್ಬರನ್ನ ಸಾಂತ್ವನಗೊಳಿಸುವಾಗ ಅಬ್ಬಾ ನನಗಂತೂ ಹೀಗಾಗಲಿಲ್ಲ ಅನ್ನುವ ಧನ್ಯತಾ ಭಾವ ಇರಬಾರದು. ಒಬ್ಬರನ್ನ ಹೊಗಳುವಾಗ ಅಯ್ಯೋ ನನಗೆ ಹೀಗಾಗಿಲ್ವಲ್ಲ ಅನ್ನುವ ಅಸೂಯೆಯೂ ಇರಬಾರದು. ಅಷ್ಟು ಅಂದ್ರೆ ಒಬ್ಬರ ಹತ್ರ ಮಾತನಾಡುವಾಗ ನಮ್ಮ ಮನಸ್ಸನ್ನ ಇಷ್ಟು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಬೋಧಿಧರ್ಮ, ಆಮೇಲೆ ಅದನ್ನ ಅನುಸರಿಸಿ ಶಿಂಟೋ, ಆಮೇಲೆ ಕನ್ಫ್ಯೂಷಿಯಸ್, 3 ಜನ ಇದನ್ನ ಹೇಳ್ತಾರೆ. ಅದು ಮಹಾಭಾರತದಲ್ಲಿ ಇರುವಂಥದ್ದು. ರಜೋಗುಣ ತಮೋಗುಣಗಳನ್ನ ಇದು ನಮ್ಮ ದೈನಂದಿನ ನಡೆ. ನಾವು ಒಬ್ಬರನ್ನ ಹೊಗಳುವಾಗ ಅಲ್ಲಿ ಇದು ಬರಬಾರದು ಅನ್ನುವ ಎಚ್ಚರ ನಮಗಿರಬೇಕು. ಅಸೂಯೆ ಇಣಕಬಾರದು. ಒಬ್ಬರನ್ನ ಸಮಾಧಾನ ಮಾಡುವಾಗ ಭಯಪಡಬೇಡ ಅಂತ ಸಮಾಧಾನ ಮಾಡುವಾಗ ಅಯ್ಯಪ್ಪ ನನಗಂತೂ ಈ ಪರಿಸ್ಥಿತಿ ಇಲ್ಲ ಅಂತನ್ನುವ ಭಾವನೆ ನುಸುಳಬಾರದು. ಅಷ್ಟು ನಮ್ಮನ್ನ ನಾವು ಒಳಗಡೆಯಿಂದ ಕೆತ್ಕೊಳ್ಬೇಕು. ಊರವ್ರಿಗೆಲ್ಲ ಹೇಳೋ ಅಗತ್ಯ ಇಲ್ಲ. ನಾವು ಒಳಗಡೆಯಿಂದ ನಮ್ಮನ್ನು ನಾವು ತಿದ್ದುಕೊಳ್ತಾ ಇರಬೇಕು. ಅದನ್ನ ಇದು ಹೇಳಿದ್ದು. ರಜಸ್ತಮೋಭ್ಯಾಂ ನಿರ್ಮುಕ್ತಂ ಸತ್ವಂ ನಿರ್ಮಲತಾಂ ಇಯಾತ್. ರಜೋಗುಣ ತಮೋಗುಣಗಳಿಂದ ನಿರ್ಮಲತಾಮಿಯಾತ್, ಸತ್ವಗುಣ ಅನ್ನೋದು ಶುದ್ಧವಾಗಿರಬೇಕು. ಅದರ ಸೋಂಕಿಗೆ ಒಳಗಾಗಬಾರದು. ಸರಿ, ಅದಕ್ಕೆ ಅನುಗುಣವಾಗಿ ನಾವು ತಿನ್ನುವ ಆಹಾರ ಶುದ್ಧವಾಗಿ ಇರಬೇಕು. ನಾವು ಹೀಗೆ ಬೆಳಿಬೇಕು ಅಂದ್ರೆ ಆಹಾರ ಶುದ್ಧ ಆಗಿ ಇರಬೇಕು. ಆಹಾರಾನ್ ವರ್ಜಯನ್ ನಿತ್ಯಂ ರಾಜಸಾನ್ ತಾಮಸಾನ್ ಅಪಿ ಅಥವಾ ಮಂತ್ರವದ್ಬ್ರೂಯುಃ ಮಾಂಸಾದಾನಂ ಯಜುಷ್ಕೃತಂ.
ಯಾವುದು ರಾಜಸ ಯಾವುದು ತಾಮಸ ನಾವು ಸುಲಭವಾಗಿ ಕ್ಲಾಸಿಫೈ ಮಾಡಲಿಕ್ಕೆ ಆಗೋಲ್ಲ. ಸುಲಭವಾಗಿ ಕ್ಲಾಸಿಫೈ ಮಾಡಲಿಕ್ಕೆ ಆಗೋಲ್ಲ ಇದೆಲ್ಲವೂ ಹೀಗೆ ಅಂತ. ನೋಡಿ, ಯಜುರ್ವೇದವನ್ನ ಉಪಯೋಗಿಸಿ ಯಾಗ ಮಾಡುವಾಗ ಅಲ್ಲಿ ಮಾಂಸದ ವಿನಿಯೋಗ ಬರುತ್ತೆ. ಅದನ್ನು ಯಾರು ಮಾಂಸದ ಬದಲು ಬೇರೆ ಅಂತ ಅರ್ಥ ಮಾಡೋ ಹಾಗಿಲ್ಲ. ಆದರೆ ಇವತ್ತು ಬ್ರಾಹ್ಮಣರು ಬಳಸಬೇಕು ಅಂತ ಇದರ ಅರ್ಥ ಅಲ್ಲ. ಕ್ಲಾಸಿಫೈ ಮಾಡಬೇಡಿ. ಓಹ್, ಮಾಂಸ ಎಲ್ಲವೂ ರಾಜಸ ತಾಮಸ ಅಂತ ಅನ್ನದಿರಿ. ಯಾಕೆಂದ್ರೆ ಮಂತ್ರವದ್ ಬ್ರೂಯು ಮಾಂಸಾದಾನಂ, ಮಂತ್ರಪೂರ್ವಕವಾಗಿ ಯಜುಷ್ಕೃತಂ, ಯಾಗ ಮಾಡುವಲ್ಲಿ ವಿಹಿತವಾದ ಮಾಂಸ ಇದೆ. ಸವೈ ಹೇತು ಅನಾದಾನೆ ಶುದ್ಧ ಧರ್ಮಾನುಪಾಲನೆ, ಆ ವೇದ ಹೇಳಿದ್ದೇ ನಿಮಗೆ ಪೂರಕ. ಮಾಂಸವನ್ನು ತೆಗೆದುಕೊಳ್ಬಾರ್ದು ಅನ್ನೋದಕ್ಕೂ ಪೂರಕ. ಯಾಕೆಂದ್ರೆ ನಾವು ಹಾಗೆ ಆರಾಧನೆ ಇವತ್ತು ಮಾಡ್ತಾ ಇಲ್ಲ, ಅದರಿಂದಾಗಿ ಮಾಂಸ ತಗೊಳ್ಳೋಲ್ಲ ಅಂತ. ಮಾಂಸ ತೆಗೆದುಕೊಳ್ಳೋದಿಲ್ಲ. ಯಾಕೆ ಮಾಂಸ ತೆಗೆದುಕೊಳ್ಳಬಾರದು? ಯಾಕೆ? ಇಷ್ಟು ಶುದ್ಧವಾಗಿ ನಾವು ಇವತ್ತು ಮಾಂಸವನ್ನು ತಿಂತಾ ಇಲ್ಲ. ಮಾಂಸ ತೆಗೆದುಕೊಳ್ಳಬಹುದು ಇಷ್ಟು ಶುದ್ಧವಾಗಿ ಮಾಂಸವನ್ನು ಉಂಡರೆ. ಎರಡಕ್ಕೂ ಅದೇ ಪೂರಕ. ಬಹಳ ವಿಚಿತ್ರ ಇದು. ಅದರಿಂದಾಗಿ ರಜಸಾ ಧರ್ಮಯುಕ್ತಾನಿ ಕಾರ್ಯಾಣ್ಯಪಿ ಸಮಶ್ನುಯಾತ್. ಹಾಗಾದ್ರೆ ಬಯಕೆ ಮೂಡಿದರೆ ನಾನು ಇಂತಹದ್ದನ್ನು ತಿನ್ನಬೇಕು ಅಂತ ಹೇಳಿ ಅದನ್ನು ಧರ್ಮಯುಕ್ತವಾಗಿ ತಿರುಗಿಸಬೇಕು. ನಮಗೆ ಏನಾದರೂ ತಿನ್ನಬೇಕು ಅಂತನ್ನುವ ಬಯಕೆ ಮೂಡಿದರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಬೇಕು ಅಂತ ಅದನ್ನೇ ಹೇಳಿದ್ದು. ಅರ್ಥಯುಕ್ತಾನಿ ಚಾತ್ಯರ್ಥಂ, ಅದಕ್ಕೆ ಹೇಳಿದ್ದು ರಜಸಾ ಧರ್ಮಯುಕ್ತಾನಿ ಕಾರ್ಯಾಣ್ಯಪಿ ತಮಶ್ನುಯಾತ್. ರಜಸಾಪಿ, ರಜೋಗುಣದ ಪ್ರಧಾನವಾದ ರಜೋಗುಣದ ಪ್ರಾಡಕ್ಟ್ ಆದ ಆಸೆ ಮೊದಲಾದವುಗಳಿಂದಲಾದರೂ ಧರ್ಮ ಕಾರ್ಯಗಳನ್ನು ಮಾಡಬೇಕು. ಮೊದಲು ಹಾಗೆ ಮಾಡಿ, ಆಮೇಲೆ ಆಸೆ ಇಲ್ಲದೆ ಧರ್ಮವನ್ನು ಮಾಡಲಿಕ್ಕೆ ಕಲಿಯಿರಿ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನಂತ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ಅಲ್ಲ. ಮಾ ಕರ್ಮ ಫಲ ಹೇತುರ್ಭೂಹು, ಫಲ ಬರೋದೇ ಕರ್ಮಕ್ಕೆ ಕಾರಣ ಎನ್ನದಿರು. ಮಾತೆ ಸಂಗೋಸ್ತು ಅಕರ್ಮಣಿ, ನಿನಗೆ ಕೆಲಸ ಮಾಡದೇ ಇರುವುದರಲ್ಲಿ, ಫಲ ಹೇಗೂ ಇಲ್ವಲ್ಲ, ಯಾಕೆ ಕೆಲಸ ಮಾಡಬೇಕು ಅನ್ನುವ ಬಯಕೆ ಮೂಡದಿರಲಿ. ಇದೆಲ್ಲ ಯೋಗ್ಯವಾದ ಕರ್ಮಗಳನ್ನು ಕುರಿತು ಹೇಳ್ತಾರಲ್ಲ, ಅಯೋಗ್ಯವಾದದ್ದಲ್ಲ. ಅಯೋಗ್ಯವಾದ ಕರ್ಮಗಳ ಬಗ್ಗೆ ಮಾತೇ ಆಡಲ್ಲ. ಅದು ಬ್ರಾಹ್ಮಣನಿಗೆ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ, ತೀರ ಸಾಹಸ ಮಾಡೋದು, ಬೆಟ್ಟ ಹತ್ತೋದು ಇತ್ಯಾದಿಗಳನ್ನೆಲ್ಲ ಮಾಡಬೇಡ. ಅಂದ್ರೆ ವಿಪರೀತ ಸಾಹಸ ಕ್ರಿಯೆಗಳು, ಸ್ಪೋರ್ಟ್ಸ್ಗಳಲ್ಲಿ ಆಡೋದು, ಮೇಲ್ಗಡೆಯಿಂದ ಎಲ್ಲೋ ಬೀಳೋದು, ಬಂಗಿ ಜಂಪ್ ಅಂತಾರಲ್ಲ, ಅದುಗಳನ್ನೆಲ್ಲ ಮಾಡೋದು, ಅವುಗಳನ್ನೆಲ್ಲ ಮಾಡಬೇಡಿ. ಯಾಕೆ ಅಂದ್ರೆ ನಿಮ್ಮ ದೇಹ ಇರೋದು ಯಾಕೆ? ದೇವರು ಕೊಟ್ಟಿರೋದು ಯಾಕೆ? ಜ್ಞಾನವನ್ನು ಪಡೀಲಿಕ್ಕೆ. ಅದ್ಯಾವುದು ಡ್ರ್ಯಾಗನ್ ಇದು ಅಂತ ಆಡಿಸ್ತಾರೆ. ಅದೆಲ್ಲ ವ್ಯರ್ಥ. ಅದು ನಮ್ಗೆ ಶಕ್ತಿ ಇದೆ, ನಮ್ಮ ತಲೆ ತಿರುಗಲ್ಲ ಅಂತ ಕುತ್ಕೊಂಡು ಮೇಲ್ಗಡೆ ಕುತ್ಕೊಳ್ಳೋದ? ಅದೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಯೋಗ್ಯವಾದ ಕರ್ಮಗಳನ್ನು ಮಾಡದೇ ಇರುವಲ್ಲಿ ನಿನಗೆ ಆಸಕ್ತಿ ಬೆಳೆಯದಿರಲಿ. ಯೋಗ್ಯವಾದ ಕರ್ಮ ಮಾಡಲ್ಲ, ಯಾಕೆಂದ್ರೆ ಫಲ ಬೇಡ ಅಂತ ಕೃಷ್ಣ ಹೇಳಿದ್ದಾನೆ ಅಂತ. ಅಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ. ಹಾಗಾದ್ರೆ ವೇದ ವಿರೋಧ ಬಂತಲ್ಲ,
ವೇದ ಹೇಳುತ್ತೆ ಏನು? ಸ್ವರ್ಗಕಾಮ ಜ್ಯೋತಿಷ್ಠೋಮೇನ ಯಜೇತ ಅಂತ ವೇದ ಹೇಳುತ್ತೆ. ಸ್ವರ್ಗದ ಬಯಕೆ ಇದ್ದರೆ ಜ್ಯೋತಿಷ್ಠೋಮ ಮಾಡು. ಜ್ಯೋತಿಷ್ಠೋಮ ಅಂತ ವೈದಿಕ ಯಾಗ, ಅದು ಮಾಡು. ಹುದಾ ನೋಡಿ, ಮಾಡು ಅಂತ ಹೇಳ್ತಾ ಇದೆ. ಅಲ್ಲಿ ಕಾಮನೆಯನ್ನ ವಿಧಾನ ಮಾಡಿಲ್ಲ. ಕಾಮ ಬಂದರೆ ಮಾಡು, ಕಾಮನೆ ಇಲ್ಲದೆಯೂ ಅದನ್ನು ಮಾಡು ಅಂತ ಕೃಷ್ಣ ಹೇಳ್ತಾ ಇರೋದಷ್ಟೇ ಅಂತ ಮಧ್ವಾಚಾರ್ಯರು ಕ್ಲಾರಿಫೈ ಮಾಡ್ತಾರೆ. ಅದಕ್ಕೇನು ಪ್ರೂಫ್? ನೋಡಿ, ಇದೇ ಪ್ರೂಫ್. ಮಧ್ವಾಚಾರ್ಯರ ಆ ಭಾಷ್ಯ ಇದೆಯಲ್ಲ, ಅದಕ್ಕೆ ಏನು ಆಧಾರ ಅಂದ್ರೆ ಮಹಾಭಾರತದಲ್ಲೇ ಇದೆ. ಅದು ಏನು? ರಜಸಾ ಧರ್ಮಯುಕ್ತಾನಿ ಕಾರ್ಯಾಣ್ಯಪಿ ಸಮಶ್ನುಯಾತ್. ರಜಸಾ ಧರ್ಮಯುಕ್ತಾನಿ, ಆಸೆಯಿಂದ ಲಾದರೂ ವೇದ ಹೇಳಿದ ಕರ್ಮಗಳನ್ನು ಮಾಡು ಮೊದಲು. ಆಸೆ ಮೂಡಿದ್ರೆ, ಆಸೆ ಮೂಡದೆ ಹೋದ್ರೂ ಮಾಡು, ಅದನ್ನು ಕೃಷ್ಣ ಹೇಳಿತ್ತು. ಅರ್ಥಯುಕ್ತಾನಿ ಚಾತ್ಯರ್ಥಂ ಸರ್ವಾನ್ ಕಾಮಾನ್ಶ್ಚ ಸೇವತೆ. ಇನ್ನು ಅರ್ಥ, ಹಣ ಬರುವಂತಹ ಕೆಲಸ, ಅದನ್ನ ಯಾಕೆ ಮಾಡೋದು? ಕಾಮಗಳನ್ನು ಹೊಂದಲಿಕ್ಕೆ. ರಜೋಗುಣದಿಂದ ಲಾದರೂ ಧರ್ಮ ಮಾಡು, ಅರ್ಥದ ಬಯಕೆಯಿಂದ ನೀನು ಕೆಲಸ ಮಾಡಿದರೆ ಅದರಿಂದ ಕಾಮವನ್ನು ತೀರಿಸಿಕೋ. ಆ ಕಾಮ ಧರ್ಮದ ಚೌಕಟ್ಟಿನಲ್ಲಿ ಇರಲಿ. ಆದರೆ ರಜೋಗುಣವಾದರೂ ಬೇಕು, ತಮೋಗುಣ ಅಲ್ಲ. ತಮಸಾ ಲೋಭಯುಕ್ತಾನಿ ಕ್ರೋಧಜಾನಿ ಚ ಸೇವತೆ. ರಜೋಗುಣದಿಂದ ಮಾಡಿದ್ದು ಅಟ್ಲೀಸ್ಟ್ ಧರ್ಮದ ಕಡೆಗೆ ತಿರುಗಬಹುದು, ಸತ್ವವನ್ನ ತನ್ನ ಒಳಗಡೆ ಇರಿಸಿಕೊಳ್ಳಬಹುದು. ರಜೋಗುಣದ ಬಸಿರೊಳಗಿಂದ ಸತ್ವ ಎದ್ದು ಬರಬಹುದು, ಆದರೆ ತಮೋಗುಣದಿಂದ ಅಲ್ಲ. ತಮೋಗುಣದ್ದು ಏನು? ತಮಸಾ ಲೋಭಯುಕ್ತಾನಿ ಕ್ರೋಧಜಾನಿ ಚ ಸೇವತೆ. ತಮೋಗುಣ ಪ್ರವೇಶ ಮಾಡಿತು ಅಂದರೆ ಅಜ್ಞಾನ, ಅಜ್ಞಾನದಿಂದ ಲೋಭಯುಕ್ತಾನಿ, ತನಗೆ ಸಲ್ಲದೇ ಇರುವುದನ್ನ, ತನಗೆ ಯೋಗ್ಯವಲ್ಲದೇ ಇರುವುದನ್ನ ಉತ್ಕಟವಾಗಿ ಬಯಸ್ತಾನೆ. ಅದನ್ನೇ ನಾನು ಹೇಳಿದ್ದು. ಕಳ್ಳತನ, ಜೂಜು ಇವೆಲ್ಲ ತಮೋಗುಣದ ಪ್ರಭಾವ. ಯಾಕಾಗತ್ತೆ ಅಂದರೆ ತನಗೆ ಸಲ್ಲಬೇಕಾದದ್ದಕ್ಕಿಂತ ಹೆಚ್ಚು ಲಾಭವನ್ನ, ಹೆಚ್ಚು ಪಡೆಯೋದನ್ನ ಅದು ಬಯಕೆಯ ಒಳಗಡೆ ಇಟ್ಕೊಂಡಿರುತ್ತೆ. ಆಮೇಲೆ ಕ್ರೋಧಜಾನಿತ ಸೇವತೆ. ತಮೋಗುಣ ಅನ್ನೋದು ಯಾವತ್ತೂ ಕೂಡ ಸಿಟ್ಟು. ಆ ಸಿಟ್ಟಿನಿಂದ ಕೆಲಸ ಮಾಡ್ತೇವೆ. ಹಿಂಸಾ ವಿಹಾರಾಭಿರತಃ ತಂದ್ರೀ ನಿದ್ರಾ ತಮನ್ವಿತಃ ಸತ್ವಸ್ಥ ಸಾತ್ವಿಕಾನ್ ಭಾವಾನ್ ಶುದ್ಧಾನ್ ಪಶ್ಯತ್ಯ ಮೋಹಿತಃ. ಹಿಂಸೆ, ಅದೇ ಅವನಿಗೆ ಆನಂದ. ಯಾರೋ ಒಬ್ರು ಕೇಳ್ತಾ ಇದ್ರು, ಈ ಜೈವಿಕ ಯುದ್ಧ, ಬಯೋವಾರ್ ಅಂತ ಏನು ಕರೀತಾರೆ, ಅದನ್ನ ಭಯೋತ್ಪಾದಕರು ಮಾಡಲ್ವಾ ಅಂತ. ಕೆಲವು ದಿವಸಗಳ ಹಿಂದೆ ಅದು. ಈಗ ಅವ್ರ ಮೆಂಟಾಲಿಟಿಯಲ್ಲಿ ಏನು ಬದಲಾವಣೆ ಆಗಿದೆಯೋ ನನಗೆ ಗೊತ್ತಿಲ್ಲ. ನಾನು ಕೆಲವು ದಿವಸಗಳ ಹಿಂದೆ ನಡೆದದ್ದನ್ನ ಹೇಳ್ತಾ ಇರುವುದು. ಅವರು ಈ ಬಯೋವಾರ್, ಒಂದು ಆಂಥ್ರಾಕ್ಸ್ ರೋಗಾಣುಗಳನ್ನು ಬಿಟ್ಟುಬಿಡೋದು, ಅದರಿಂದ ಬಹಳ ಜನ ಸಾಯ್ತಾರೆ. ಅವ್ರಿಗೆ ತೃಪ್ತಿ ಇಲ್ಲ, ನೋವಿನಿಂದ ನರಳಬೇಕು, ಇದು ಸಾಯ್ತಾರೆ. ರೋಗಾಣುಗಳಿಂದ ಸಾಯಲ್ಲ ಅಂತಿಲ್ಲ, ಆ ಸಾಯೋದು ಒಟ್ಟಿಗೆ ಕಾಣಲ್ಲ ನಮಗೆ. ರೋಗದಿಂದ ಸಾಯ್ತಾ ಇದ್ದಾರೆ. ಅವರು ಸಾಯ್ತಾ ಇರೋದನ್ನ ಕರುಣೆಯಿಂದಲಾದರೂ ನೋಡ್ಲಿಕ್ಕೆ ಕೆಲವು ಜನ ಸಿಗ್ತಾರೆ. ಒಬ್ಬ ರೋಗದಿಂದ ಸಾಯ್ತಾ ಇದ್ರೆ ಅಯ್ಯೋ ಪಾಪ ಅಂತ ಕರುಣೆಯಿಂದಲಾದರೂ ನೋಡ್ಲಿಕ್ಕೆ ಕೆಲವರು ಜನ ಇರ್ತಾರೆ. ಅದ್ಯಾವುದೂ ಇರದಂತೆ ಸಾಯಿಸಬೇಕು, ಅಷ್ಟು ಕ್ರೂರವಾಗಿರುತ್ತೆ ಅವರ ಮನಸ್ಸು. ಅದರಿಂದಾಗಿ ಭಯೋತ್ಪಾದಕರು ಯಾವತ್ತೂ ಕೂಡ ಬಯೋವಾರಿಗಿಳಿಯಲ್ಲ ಅಂತ. ಇದು ಅವತ್ತು ಇದ್ದ ಪ್ರಕಾರ ಇದು ನಾನು ಹೇಳ್ತಾ ಇರೋದು. ಇವತ್ತಿಗೂ ಅದೇ ಮೆಂಟಾಲಿಟಿ ಇರುತ್ತೆ ಅಂತ ನಾನು ಹೇಳಲ್ಲ. ಆದರೆ ಅದು ಹೌದು. ಯಾಕೆಂದ್ರೆ ಅಲ್ಲಿ ಹೇಳ್ತಾ ಇರೋದು ಹಿಂಸೆ ಅನ್ನೋದು ಅವರಿಗೆ ವಿಹಾರ.
ತಮೋಗುಣ ಉತ್ಕಟವಾಗಿ ಇರುವವರಿಗೆ ಹಿಂಸೆ ಅನ್ನೋದು ಆನಂದವನ್ನು ನೀಡುತ್ತಂತೆ. ಇನ್ನು ತಂದ್ರಿ ನಿದ್ರಾತಮನ್ವಿತ, ಒಂದೋ ಉತ್ಕಟವಾದ ಈ ರೀತಿಯ ಕ್ರಿಯೆ, ಆಲಸ್ಯ, ನಿದ್ರೆ ಇತ್ಯಾದಿಗಳಿಂದ ಕೂಡಿರ್ತಾನೆ. ಇನ್ನು ತಮೋಗುಣದ ಪ್ರಭಾವದಿಂದ ಸಿಟ್ಟು ಮೊದಲಾದವುಗಳಾಗಿ ಆ ಕೆಲಸ ಮಾಡ್ತಾನೆ. ಅದು ಪ್ರತೀಕಾರ, ಸುಮ್ಮನೆ ಪ್ರತೀಕಾರ, ಅದಕ್ಕೆ ಅರ್ಥವೇ ಇಲ್ಲ. ಸುಮ್ಮನೆ ಪ್ರತೀಕಾರ. ನಮ್ಮ ಇವತ್ತಿನ ಕ್ರಿಯೆಗಳಲ್ಲಿ ಎಷ್ಟು ಪ್ರತೀಕಾರಾತ್ಮಕವಾಗಿದೆ ಅನ್ನೋದನ್ನ ನೋಡಬೇಕು. ದುರ್ಯೋಧನನ ಕ್ರಿಯೆಯ ಶುರು ಪ್ರತೀಕಾರಾತ್ಮಕ. ಇವತ್ತಿನ ಇನ್ನೊಂದು ಪರಿಭಾಷೆಯಲ್ಲಿ ಹೇಳೋದಾದ್ರೆ ನಕಾರಾತ್ಮಕ. ಪಾಂಡವರದ್ದು ಪಾಸಿಟಿವ್ ಆಗಿ ಇರುವಂಥದ್ದು. ಅವನು ಹಾಗೆ ಬಿಟ್ಟರೆ ಅಧರ್ಮ ಎಲ್ಲ ಕಡೆ ವ್ಯಾಪಿಸುವಂತೆ ಮಾಡ್ತಾನೆ. ಅದರಿಂದಾಗಿ ನಾವು ಯುದ್ಧ ಮಾಡಬೇಕು ಅಂತನ್ನುವ ಪ್ರಜ್ಞೆ. ಸಾತ್ವಿಕರು ಯಾಕೆ ತಪಸ್ಸು ಮಾಡ್ತಾರೆ? ನಮ್ಮ ಒಳಗಿನ ಆನಂದ ಬೆಳಿಲಿ ಅಂತ. ಅಸುರಾದಿಗಳು ಯಾಕೆ ತಪಸ್ಸು ಮಾಡ್ತಾರೆ? ಈಗಾಗಲೇ ಎದ್ದು ಯಾರು ಇರ್ತಾರೆ ಅವರನ್ನು ಕೆಳಗಡೆ ಹಾಕಬೇಕು ಅಂತ. ಬಹುತೇಕ ಕ್ರಾಂತಿಗಳು ಫ್ರಾನ್ಸಿನಲ್ಲಿ ಜರುಗಿದ ಕ್ರಾಂತಿಯಾಗಿರಬಹುದು, ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಏನು ಜರುಗಿತು, ಝಾರ್ ದೊರೆಗಳನ್ನು ಕೊಂದದ್ದಾಗಿರಬಹುದು. ಅದೆಲ್ಲ ಬಹಳ ಕ್ರೂರವಾಗಿ ಇತ್ತು. ಕಾರಣ ಏನು ಅಂತ ಹೇಳಿದರೆ ಪ್ರತೀಕಾರಾತ್ಮಕ ಅಷ್ಟೇ. ಸರಿ, ನೀವು ಯಾವ ರೀತಿ ಅದಕ್ಕೆ ಮುಂದೆ ನೀವು ಅಧಿಕಾರ ತಗೊಂಡ ಮೇಲೆ ಹೇಗಿರ್ತೀರಾ ಅಂತ ಹೇಳಿದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ಸಾವರ್ಕರ್ ಅವರ ಜೀವನದಲ್ಲಿ ಒಂದು ಘಟನೆಯನ್ನು ದಾಖಲಿಸ್ತಾರೆ. ಅವರು ಇಂಗ್ಲೆಂಡಿನಲ್ಲಿದ್ದಾಗ ಒಬ್ಬ ವ್ಯಕ್ತಿ ಆಶ್ರಯ ಕೇಳಿಕೊಂಡು ಬಂದ. ಇವ್ರು ಕೇಳಿದ್ರು, ನೀವು ರಷ್ಯಾದಲ್ಲಿ ಅಧಿಕಾರವನ್ನು ಪಡೆದ ಮೇಲೆ ಹೇಗೆ ಮುಂದೆ ನಡೀತೀರಾ? ನಿಮ್ಮ ಆಡಳಿತ ಹೇಗಿರುತ್ತೆ? ಫಸ್ಟೇ ಪ್ಲಾನ್ ಆಗಬೇಕು. ನೀವೀಗ ಮಂಗಳ ಗ್ರಹಕ್ಕೆ ವಲಸೆ ಹೋಗ್ತೀವಿ ಅಂತಂದ್ರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗ್ಬೇಕ್ರಿ, ಹೀಗೆ ನಾವು ಬಾಳ್ಬೇಕು ಅಂತ. ನಡ್ಕೊಂಡು ಹೋಗಿ ಕೂತ್ಕೊಂಡ್ಬಿಟ್ರೆ ಅಲ್ಲೇನ್ ಮಾಡ್ತೀರಾ? ಹೀಗಿರಬಾರ್ದು ಅಂತನ. ಈ ಭೂಮಿಯನ್ನ ಹೇಗೆ ಹಾಳು ಮಾಡಿದೆವೋ, ಇಲ್ಲಿ ಇರ್ಲಿಕ್ಕಾಗದೆ ಅಲ್ಲಿಗೆ ಹೋದೆವು ಅಂತ, ಅದರಿಂದಾಗಿ ಈ ತರಹದ ಜೀವನ ಶೈಲಿ ಇರಬಾರ್ದು ಅಂತನ, ಅಥವಾ ಈ ತರಹದ ಜೀವನ ಶೈಲಿ ಇದ್ಬಿಟ್ಟು ಮತ್ತೆ ಅದನ್ನು ಹಾಳು ಮಾಡಿ ಬೇರೆ ಕಡೆಗೆ ಹೋಗಬೇಕು ಅಂತನ? ಏನ್ ಮಾಡಬೇಕು? ಒಂದು ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗದೆ ನಾವು ಆಚೆ ಹೋಗ್ಲಿಕ್ಕಾಗಲ್ಲ. ಅದರಿಂದಾಗಿ ಅವ್ರು ಕೇಳಿದ್ರು, ನೀವು ರಷ್ಯಾದಲ್ಲಿ ಅಧಿಕಾರ ಹಿಡಿದ ಮೇಲೆ ಹೇಗೆ ರಾಜ್ಯಭಾರ ಮಾಡಬೇಕು ಅಂತ ಇದ್ದೀರಾ? ನಾವಿನ್ನೂ ಯೋಚನೆ ಮಾಡಿಲ್ಲ, ಮೊದಲು ಅಧಿಕಾರ ಹಿಡಿಯೋಣ ಆಮೇಲೆ ಮುಂದೆ ಅಂತಂದ ಅವನು. ಆ ಮಹಾನುಭಾವನ ಹೆಸರು ಲೆನಿನ್ ಅಂತ. ಅವನ ದುರಾಡಳಿತಕ್ಕೆ ಬೇಸತ್ತು ಅವನ ದೊಡ್ಡ ಪ್ರತಿಮೆಯನ್ನು ನಾಶ ಮಾಡೋದರೊಂದಿಗೆ ಸೋವಿಯತ್ ರಷ್ಯಾ ಪತನ ಶುರು ಆಯಿತು. ಯಾಕೆ ನಾನು ಹೇಳಿದ್ದು ಅಂತಂದ್ರೆ, ಅಸುರರ ಕ್ರಿಯೆ ಏನಿದೆ ಪ್ರತೀಕಾರಾತ್ಮಕವಾಗಿ ಇರುತ್ತೆ. ಹಿರಣ್ಯಕಶಿಪುವಿನ ತಪಸ್ಸು ಪ್ರತೀಕಾರಾತ್ಮಕ. ರಾವಣನ ತಪಸ್ಸು ಪ್ರತೀಕಾರಾತ್ಮಕ. ಅವರಮ್ಮ ತೋರಿಸ್ತಾ ಇದ್ದ ದಿವಸ, ನೋಡು ನನ್ನ ಸವತಿಯ ಮಗ ಕುಬೇರ ದಿಗಧೀಶ್ವರತ್ವವನ್ನು ಹೊಂದಿದ್ದಾನೆ, ಅಂದ್ರೆ ಉತ್ತರ ದಿಕ್ಕಿನ ಒಡೆಯ, ಪುಷ್ಪಕವನ್ನು ಹೊಂದಿದ್ದಾನೆ, ಸದಾಶಿವನ ಗೆಳತನ ಪಡ್ಕೊಂಡಿದ್ದಾನೆ. ನೀನು
ಅವನನ್ನು ಮೀರಿಸಬೇಕು. ಇವನನ್ನು ಮಾಡಿದ, ತಪಸ್ಸು ಮಾಡಿದ, ಸಾವಿರಾರು ವರ್ಷ, ತಾಮಸ ತಪಸ್ಸೆ. ಯಾಕೆಂದ್ರೆ ಅಲ್ಲಿ ಪ್ರತೀಕಾರಾತ್ಮಕತ್ವ ಇತ್ತು. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ತಮಸಾ ಲೋಭಯುಕ್ತಾನಿ ಕ್ರೋಧಜಾನಿ ಚ ಸೇವತೆ. ಇನ್ನು ಶಂಭೂಕ ಅಂತ ಒಂದು ಕ್ಯಾರೆಕ್ಟರ್ನ ನೀವು ಕೇಳಿರ್ತೀರ. ಕುವೆಂಪು ಶೂದ್ರ ತಪಸ್ವಿ ಅಂತ ಒಂದು ನಾಟಕ ಬರೆದ್ರು. ಅವ್ರಿಗೆ ಪಾಪ ಅರ್ಥ ಆಗಲಿಲ್ಲ ಅದೇನು ಅಂತ ಪ್ರಾಬ್ಲಮ್. ಅವ್ರಿಗೇನು ಕಂಡದ್ದು? ಶಂಭೂಕನ ದೊಡ್ಡ ಗುಣ, ರಾಮನ ಅಸಹಾಯಕತೆ, ಕಾಣದ ಕೈಗಳ ಸಂಚು, ಇದು ಅವ್ರು ಕಂಡದ್ದು. ಪಾಪ ಅವರು ಅದೇ ದೃಷ್ಟಿಯಲ್ಲಿ ಬರೆದ್ರು. ವಾಸ್ತವವಾಗಿ ಏನಾಗಿತ್ತು? ಅವನು ಜಂಬುಕ ಅಥವಾ ಶಂಭುಕ ಏನಿದ್ದಾನೆ, ಅವನು ತಪಸ್ಸು ಮಾಡಿ ಪಾರ್ವತಿಯನ್ನ ಒಲಿಸಿ ಕಲ್ಪಾಂತ ಆಯುಷ್ಯವನ್ನು ಪಡೆದ. ಪಾರ್ವತಿ ಕಲ್ಪಾಂತ ಆಯುಷ್ಯವನ್ನು ಕೊಟ್ಲು. ಮತ್ತೆ ತಪಸ್ಸು ಶುರು ಮಾಡಿದ. ಯಾಕೆ ಅಂತಂದ್ರೆ, ನಾನು ರುದ್ರನಾಗಬೇಕು ಅನ್ನುವ ಬಯಕೆ. ಅನ್ನವಿಟ್ಟ ತಾಯಿ ನನ್ನ ಹೆಂಡತಿ ಆಗಬೇಕು ಅಂತನ್ನುವಂತಹ ಅತ್ಯಂತ ಲೋಭ ಬಂತು. ಅದರಿಂದಾಗಿ ಆ ತಪಸ್ಸು ತಾಮಸ ತಪಸ್ಸು. ಅದಕ್ಕೆ ಹೇಳೋದು, ತಮಸಾ ಲೋಭಯುಕ್ತಾನಿ ಕ್ರೋಧಜಾನಿ ಚ ಸೇವತೆ. ಕೇವಲ ರಿವೆಂಜ್ ಇರುತ್ತೆ ಅವರ ತಪಸ್ಸಿನಲ್ಲಿ, ಕೇವಲ ಉತ್ಕಟವಾದ ಲೋಭ ಇರುತ್ತೆ. ಅದರಿಂದ ತಮೋಗುಣದಿಂದ ರಜೋಗುಣದಿಂದ ಧರ್ಮ ಮಾಡಿದರೆ ಅಟ್ಲೀಸ್ಟ್ ಅಲ್ಪ ಫಲ, ಅಟ್ಲೀಸ್ಟ್ ಸರಿಯಾಗಿತ್ತು ಅಂದರೆ ಸತ್ವಗುಣದ ಕಡೆಗೆ ಸಾಗಬಹುದು. ಆದರೆ ತಮೋಗುಣದಿಂದ ತಪಸ್ಸು ಮೊದಲಾದವುಗಳನ್ನು ಮಾಡಿದರೆ ಸತ್ವದ ಕಡೆ ಸಾಗಲಿಕ್ಕೆ ಆಗಲ್ಲ. ಅದೊಂದು ರೀತಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಾಗ ಅದಕ್ಕೆ ವಿರುದ್ಧವಾದ ತುಮಕೂರು ಟ್ರೈನ್ ಹತ್ತಿದ ಹಾಗಿರುತ್ತೆ. ತಮೋಗುಣದಿಂದ ನಾವು ಒಳ್ಳೆಯದನ್ನ ಪಡಿತೇವೆ, ಲೋಭದಿಂದ, ತಾಮಸ ಭಾವದಿಂದ, ಸಿಟ್ಟಿನಿಂದ, ಸೇಡಿನಿಂದ ಒಳ್ಳೆಯದನ್ನು ಪಡಿತೇವೆ ಅನ್ನೋದು ಈ ತರಹ ಇರುತ್ತೆ. ಇಲ್ಲ ಆದರೆ ಅಟ್ಲೀಸ್ಟ್ ನೀವು ಮೈಸೂರಿಗೆ ಹೋಗುವಾಗ, ಮೈಸೂರಿಗೆ ಹೋಗ್ತಾ ಇಲ್ಲ, ಮದ್ದೂರಲ್ಲಿ ಇಳಿದ್ರಿ ಅಥವಾ ಶ್ರೀರಂಗಪಟ್ಟಣದಲ್ಲಿ ಇಳಿದ್ರಿ, ಆಮೇಲೆ ಅಲ್ಲಿಂದ ಮತ್ತೆ ಮುಂದೆ ಹೋಗಬಹುದು, ಆ ಅವಕಾಶ ಆದರೂ ಇರುತ್ತೆ. ಇದು ತಮೋಗುಣದಿಂದ ತಪಸ್ಸು ಮಾಡೋದಕ್ಕೂ ರಜೋಗುಣದ ಪ್ರೇರಣೆಯಿಂದ ತಪಸ್ಸು ಮಾಡೋದಕ್ಕೂ ಇರುವಂತಹ ವ್ಯತ್ಯಾಸ. ಈ ದೋಷಗಳು ಸತ್ವಗುಣವನ್ನು ಆಶ್ರಯಿಸಿದರೆ ಇರಲ್ಲ. ಸತ್ವಸ್ಥ ಸಾತ್ವಿಕಾನ್ ಭಾವಾನ್ ಶುದ್ಧಾನ್ ಪಶ್ಯತ್ಯ ಮೋಹಿತಃ. ಸತ್ವಗುಣದಲ್ಲಿ ನೆಲೆಗೊಂಡವ ಸಾತ್ವಿಕ ಭಾವನೆಗಳನ್ನ ಶುದ್ಧವಾಗಿ ಕಾಣುತ್ತಾನೆ, ಅಲ್ಲಿ ಮೋಹ ಇರಲ್ಲ. ಇರುತ್ತದೆ. ಇದೇ ಭಾಗವತದಲ್ಲಿಯೂ ಹೇಳಿದ್ದು. ಮೊದಲನೆಯ ಸ್ಕಂಧದಲ್ಲಿ ಶ್ರೇಯಾಂಸಿ ತತ್ರ ಖಲು ಸತ್ವಗುಣೋ ನೃಣಾಂಸ್ಯುಹು ಅಂತ. ಸತ್ವತನೋ ನೃಣಾಂಸ್ಯುಹು, ಸತ್ವವನ್ನು ಪ್ರಚೋದನೆ ಮಾಡುವ, ಸತ್ವವನ್ನು ಒಪ್ಪುವ ನಾರಾಯಣನನ್ನ ಆಶ್ರಯಿಸಿದರೆ ಶ್ರೇಯಾಂಸಿ ಸ್ಯುಹು. ರಜೋಗುಣ ತಮೋಗುಣಗಳನ್ನ ಆಶ್ರಯಿಸಿ ನೀವು ದೇವತೆಗಳನ್ನು ಹೊಂದಿದರೂ ನಮಗೆ ಅದೇ ಭಾವ. ಮುಮುಕ್ಷವೋ ಘೋರ ಮೂಢಾನ್ ಹಿತ್ವಾ ಭೂತಪತೀನಥ ನಾರಾಯಣ ಕಲಾಶಾಂತಾ ಭಜಂತಿ ಶನಸೂಯವಃ ಅಂದ್ರು ಭಾಗವತದಲ್ಲಿ. ಇದನ್ನೇ ಹೇಳಿದ್ದವರು.
ಇಲ್ಲಿ ತನಕ ಬಂದು ಇದನ್ನು ನೋಡಬೇಕಲ್ಲ ಅವರು. ಕೆಲವರೆಲ್ಲ ಏನರ್ಥ ಮಾಡ್ತಾರೆ ಅಂದರೆ, ಮಹಾಭಾರತಾದಿಗಳು ಯುದ್ಧದ ಕಥೆಯನ್ನು ರಮ್ಯವಾಗಿ ಹೇಳ್ತಾ ಇರ್ತವೆ, ಅದರಿಂದಾಗಿ ಅದು ಕುಕಥೆ, ಅಲ್ಲಿ ಭಕ್ತಿ ಜಾಸ್ತಿ ಇರಲ್ಲ, ಅದಕ್ಕಾಗಿ ವೇದವ್ಯಾಸರು ಏನು ಮಾಡಿದ್ರು, ನಾರದರಿಂದ ಪ್ರಚೋದಿತರಾಗಿ ಭಾಗವತ ಬರೆದ್ರು ಅಂತ. ಅದಕ್ಕೆ ಮಧ್ವರು ಹೇಳಿದ್ರು, ಮಹಾಭಾರತದಲ್ಲಿ ದೇವರು ಎಷ್ಟು ಗುಣಗಳನ್ನು ಹೇಳಿದ್ದಾರೆ ಅಂದರೆ ನಿಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಮಾಧಿನ ಬೇರೆ ಬೇರೆ ಭಾಷೆಯಲ್ಲಿದೆ, ಅದಕ್ಕೆ ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ ಅಂತ. ಆದರೆ ಮಧ್ವರ ಒಂದು ಪರಂಪರೆಯಿಂದ ನಾವು ಪ್ರೇರಿತರಾಗಿದ್ದೇವೆ ಅಂತ ಹೇಳಿಕೊಳ್ಳುವ ಇಸ್ಕಾನ್ ಪಂಥದಲ್ಲಿ ಈ ವಾದ ಇದೆ. ಮಹಾಭಾರತ ಅಂತನ್ನೋದು ವೇದವ್ಯಾಸರಿಗೆ ಪಶ್ಚಾತ್ತಾಪವನ್ನು ತಂದಿತು. ಅಯ್ಯೋ, ನಾನು ದೇವರ ಭಕ್ತಿ ಹೇಳಿಲ್ಲಲ್ಲ ಅಂತ ಪಶ್ಚಾತ್ತಾಪ ಬಂತಂತವ್ರಿಗೆ. ಅದಕ್ಕೆ ಮಹಾಭಾರತ ಆದ್ಮೇಲೆ ಭಾಗವತ ಬರೆದ್ರಂತೆ. ಇದು ಅವರು ಅಂದರೆ ಅವನು ಮಧ್ವಾಚಾರ್ಯರು, ಅವರು ಕೂಡ ನಮಗೆ ಪೂಜ್ಯರು ಅಂತ ಹೇಳಿಕೊಳ್ಳುವವರು. ಆದರೆ ಭಾಗವತ ಹೀಗಿದೆ, ಭಾಗವತ ತಾತ್ಪರ್ಯ ನೋಡಿಲ್ಲ ಅವರು. ನಾವು ನೋಡ್ಬೋದಲ್ವ ಇವತ್ತು ಭಾಗವತದಲ್ಲಿ ಏನು ವಿಚಾರ ಇದೆ, ಮಹಾಭಾರತದಲ್ಲಿ ಏನು ವಿಚಾರ ಇದೆ. ಮಹಾಭಾರತದ ವಿಚಾರಗಳು ಎಲ್ಲಿವೆ, ಭಾಗವತದ ವಿಚಾರಗಳು ಒಂದೇ ರೀತಿಯಾಗಿ ಎಲ್ಲಿದೆ. ಎಲ್ಲಿ ಒಂದು ವಿರೋಧ ಬಂದಂತೆ ಕಾಣುತ್ತೆ, ವಿರೋಧ ಆಭಾಸ, ವಿರೋಧ ಇಲ್ಲ, ವಿರೋಧದಂತೆ ಕಾಣುತ್ತೆ, ಇದು ವಿರೋಧಾಭಾಸ. ಎಲ್ಲಿ ಹಾಗೆ ಕಾಣುತ್ತೆ ಅಲ್ಲಿ ನಾವು ಒಪ್ಪುವ ಆಚಾರ್ಯರ ಮತ ಏನು ಅನ್ನೋದನ್ನಾದ್ರೂ ನೋಡಬೇಕಲ್ವೇ. ಆ ತಾಳ್ಮೆಯೇ ಇಲ್ಲ, ಅದರಿಂದಾಗಿ ಇವೆಲ್ಲ ಆಗೋದು. ಮಾಧ್ವರು ಅಂದರೆ ಶುಷ್ಕ ತಾರ್ಕಿಕರು ಅಂತ ಅವ್ರು ಹೇಳ್ತಾರೆ. ಇದು ಸಮಸ್ಯೆ. ಅಂದರೆ ನಾವು ತುಂಡು ಓದುಗತನ ಅನ್ನೋದು ನಮ್ಮನ್ನು ಯಾವ ಇದಕ್ಕೆ ದೂಡುತ್ತೆ ಅಂತ, ಯಾವ ಸಮಸ್ಯೆಗೆ ನಮ್ಮನ್ನು ದೂಡುತ್ತೆ ಅಂತ. ಅದರಿಂದ ಸತ್ವದಲ್ಲಿ ನೆಲೆಗೊಂಡ ಜೀವ ಸಾತ್ವಿಕ ಭಾವಗಳನ್ನು ಆಶ್ರಯಿಸಿ ಜಗತ್ತನ್ನ ಅಮೋಹಿತ ಪಶ್ಯತಿ, ಮೋಹಕ್ಕೆ ಒಳಗಾಗದೆ, ತಪ್ಪು ತಿಳುವಳಿಕೆಗೆ ಒಳಗಾಗದೆ ನೋಡ್ತಾನೆ. ರಜಸಾ ಸಾಧ್ಯತೆ ಮೋಹ ಸದೇಹಿ ವಿಮಲ ಶ್ರೀಮಾನ್ ಯೋಗ ಬುದ್ಧಿ ಸಮನ್ವಿತ. ಆ ಜೀವ ನಿರ್ಮಲನಾಗಿ ಒಳ್ಳೆಯ ಗತಿಗೆ ಸಾಗುತ್ತಾನೆ. ರಜಸಾ ಸಾಧ್ಯತೆ ಮೋಹ ತಮಶ್ಚೈವ ದ್ವಿಜರಚಭ ಕ್ರೋಧ ಲೋಭೌ ಭಯಂ ದರ್ಪಃ ಏತೇಷಾಂ ಸಾಧನಾಚ್ಯುತಿ. ರಜಸಾ ಸಾಧ್ಯತೆ ಮೋಹ, ರಜೋಗುಣ ಮುಂದುವರೆದು ಮೋಹವನ್ನು ತರಬಹುದು, ರಜೋಗುಣ ಮುಂದುವರೆದು ಅಜ್ಞಾನವನ್ನೂ ತರಬಹುದು, ಕ್ರೋಧ ಲೋಭಗಳನ್ನ, ಭಯವನ್ನ, ದರ್ಪವನ್ನ ತರಬಹುದು. ಆದರೆ ಸತ್ವಗುಣ ಎಚ್ಚರದಿಂದ ಸಾಗುತ್ತಾ ಇದ್ಯಾವುದನ್ನೂ ಒಳಗೊಳ್ಳದಂತೆ ಮುಂದುವರಿಯುತ್ತೆ. ಅವನು ಆಗ ಶುಚಿ ಆಗ್ತಾನೆ. ಸತ್ವಗುಣ ಇತ್ತು ಅಂದ್ರೆ ಪರಮಂ ಪರಮಾತ್ಮಾನಂ ದೇವಮಕ್ಷರಮವ್ಯಯಂ ವಿಷ್ಣುಮವ್ಯಕ್ತ ಸಂಸ್ಥಾನಂ ವಿಶುದ್ಧಂ ದೇವಮಾಪ್ನುಯಾತ್. ಪರಮಂ ಎಲ್ಲರಿಗೂ ಮಿಗಿಲಾದ, ಪರಮಾತ್ಮಾನಂ ಎಲ್ಲರಿಗೂ ಹಿರಿಯನಾದ ಜೀವ, ಹೆಜ್ಜೀವ, ದೇವಂ ಜಗದೊಡನಾಡುವ, ಅಕ್ಷರಂ ನಾಶವಿರದ, ಅಕ್ಷರಂ ಇಂದ್ರಿಯಗಳಲ್ಲಿ ನೆಲೆಗೊಂಡ, ಅಕ್ಷರಂ ಅಕಾರದಿಂದ ಹಿಡಿದು ಕ್ಷಕಾರದವರೆಗಿನ ಎಲ್ಲ ವರ್ಣಗಳಿಂದ ಪ್ರತಿಪಾದ್ಯನಾದ, ಅವ್ಯಯಂ ವಿಕಾರವಿರದ, ಅವ್ಯಕ್ತ ಸಂಸ್ಥಾನಂ ಪ್ರಕೃತಿಯಲ್ಲಿ ನೆಲೆಗೊಂಡ, ವಿಶುದ್ಧಂ ಯಾವುದೇ ಕೊರತೆ ಇರದ ನಾರಾಯಣನನ್ನ ಆಪ್ನುಯಾತ್ ಹೊಂದುತ್ತಾನೆ. ನೋಡಿ ಅವರ ಕನ್ಕ್ಲೂಷನ್ ಎಷ್ಟು ತಪ್ಪು. ಮಹಾಭಾರತ ಅನ್ನೋದು
ಪಾಂಡವರ ಜೀವನ ಚರಿತ್ರೆಯೂ ಹೌದು ಅಂತ ಒಂದು ಮುಖ ಅದರದ್ದು. ಯಾಕೆಂದ್ರೆ ಹೀಗಿರ್ಬೇಕು ಅಂತ ವೇದ ಇದೆ, ಹಾಗೆ ಬಾಳದವ್ರು ಯಾರು ಅಂದ್ರೆ ಪಾಂಡವರು. ಹೀಗಿರ್ಬೇಕು ಥಿಯರಿ ವೇದ, ಹಾಗೆ ಬಾಳಿ ಯಶಸ್ಸು ಕಂಡವರು ಯಾರು? ಪಾಂಡವರು. ಅವ್ರ ಕಥೆ. ಮಹಾಭಾರತ ರಜೋಗುಣದಿಂದ ಪ್ರವರ್ತಿತವಾದದ್ದು, ಅಲ್ಲಿ ದೇವರು ಕಾಣಲ್ಲ ಅಂದ್ರೆ ಭಾಗವತದ ಕಥೆಗಳಲ್ಲಿ ದೇವರ ಕಾಣ್ತಾನೆ. ಅಲ್ಲಿಯೂ ಭಗವದ್ಭಕ್ತರ ಕಥೆಯೇ ಇರುವುದು. ಅಲ್ವಾ? ಅಲ್ಲಿಯೂ ಇಷ್ಟ ಹೇಳಬೇಕಾಗತ್ತೆ. ಗಜೇಂದ್ರ ಆಪತ್ತಿನಿಂದ ಪಾರಾಗಲಿಕ್ಕಾಗಿ ದೇವರನ್ನು ಹೊಂದಿದ, ಗೋಪಿಕೆಯರು ಕಾಮಕ್ಕಾಗಿ ದೇವರನ್ನು ಹೊಂದಿದ್ರು, ಅವ್ರವ್ರ ಪರ್ಪಸ್ ಇತ್ತು, ರಜೋಗುಣದಿಂದ ದೇವರನ್ನು ಹೊಂದಿದ್ರು ಅಂತ ಅಲ್ಲೂ ಹೇಳಬೇಕಾಗತ್ತೆ. ಅವನಿಗೆ ಎತ್ತರದ ಸ್ಥಾನ ಬೇಕಿತ್ತು, ಧ್ರುವ ಹೊಂದಿದ ಅನ್ಬೇಕಾಗತ್ತೆ. ಅದರಿಂದಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳು ಏನು ಪ್ರಕೃತಿಯಿಂದ ಬರುತ್ತವೆ, ಅವುಗಳಲ್ಲಿ ಸತ್ವಗುಣವನ್ನು ಆಶ್ರಯಿಸುವುದು ಒಳ್ಳೆಯದು. ಸತ್ವಗುಣದಿಂದ ದೇವರನ್ನು ಆಶ್ರಯಿಸಿದ ಮೇಲೆ ಸತ್ವಗುಣದ ದೋಷವೂ ನಮ್ಮಲ್ಲಿ ಅಂಟುವುದಿಲ್ಲ. ಅದು 3 ಗುಣಗಳನ್ನು ಮೀರುವುದು ಅಂದ್ರೆ. ಹೀಗಾಗಿ ವಿಷ್ಣುಮವ್ಯಕ್ತ ಸಂಸ್ಥಾನಂ ವಿಶುದ್ಧಂ ದೇವಮಾಪ್ನುಯಾತ್ ತಸ್ಯ ಮಾಯಾಪಿ ನದ್ಧಾಂಗ ಜ್ಞಾನಭ್ರಷ್ಟಾ ನಿರಾಚಿತಃ ಮಾನವಾ ಜ್ಞಾನತಮ್ಮೋಹಾತ್ ತತ್ತತ್ ಕಾಮಂ ಪ್ರಯಾಂತಿ ವೈ. ಆದರೆ ಹೀಗೆ ಹೋಗ್ಲಿಕ್ಕಾಗಲ್ಲ. ಇದು ದಾರಿ ಅನ್ನೋದು ಹೌದು, ಆ ದಾರಿಯಲ್ಲಿ ಸರಳವಾಗಿ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ತಸ್ಯ ಮಾಯಾ ಪಿನದ್ಧಾಂಗಾಹ, ದೇವರ ಬಂಧಕವಾದ ಮಾಯೆಯಿಂದ ಕಟ್ಟಲ್ಪಟ್ಟು ಜ್ಞಾನದಿಂದ ಜಾರಿ ಯೋಗ್ಯವಾದ ಬಯಕೆ ಇರದ ಮಾನವರು ಜ್ಞಾನ ಯಾವುದು ಎಂದೇ ಅರಿಯದೆ ತತ್ತತ್ಕಾಮಂ ಪ್ರಯಾಂತಿ. ಅವರ ರಜೋಗುಣದ ತಮೋಗುಣದ ಪ್ರಭಾವದಿಂದ ಉಂಟಾದ ಬಯಕೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಹೊರಟೋಗ್ತಾರೆ. ಕಾಮಾತ್ ಕ್ರೋಧಮವಾಪ್ಯಾಥ ಲೋಭಮೋಹೌ ಚ ಮಾನವಾಃ ಮಾನಾದ್ದರ್ಪಮಹಂಕಾರಂ ಅಹಂಕಾರಾತ್ ತತಕ್ರಿಯಾಃ. ಕಾಮದಿಂದ ಕ್ರೋಧ, ಒಂದು ಬಯಕೆ ಇರುತ್ತೆ, ಆ ಬಯಕೆಗೆ ಅಡ್ಡಿಯಾದಾಗ ಸಿಟ್ಟು ಬರುತ್ತೆ. ಆಮೇಲೆ ಲೋಭ ಮತ್ತೆ ಮೋಹ, ಮಾನ ದರ್ಪಮಹಂಕಾರಂ, ಆ ಸಿಟ್ಟು ಅದು ಪ್ರತಿಷ್ಠೆ ಅಂತನ್ನುವ ಭಾವನೆಯಿಂದ ಲೋಭ ಬರುತ್ತೆ. ಅದು ಏನಾದರೂ ಪರವಾಗಿಲ್ಲ, ಸರ್ವಸ್ವ ನಾಶ ಆದರೂ ಪರವಾಗಿಲ್ಲ, ನಾನು ನನ್ನ ರಿವೆಂಜನ್ನು ತೀರಿಸ್ಕೊಳ್ಬೇಕು ಅಂತನ್ನುವ ಮೋಹ ಬಂದ್ಬಿಡುತ್ತೆ. ಮಾನಾತ್ ದರ್ಪಮಹಂಕಾರಂ, ಕೆಲವೊಮ್ಮೆ ಫಾಲ್ಸ್ ಪ್ರೆಸ್ಟೀಜ್, ಅದರಿಂದ ದರ್ಪ ಮತ್ತೆ ಅಹಂಕಾರ ಇದು ಬರ್ತಾ ಹೋಗುತ್ತೆ. ಅಹಂಕಾರದಿಂದ ಬೇರೆ ಕ್ರಿಯೆಗಳನ್ನು ಮಾಡ್ತೇವೆ. ಕ್ರಿಯಾಭಿ ಸ್ನೇಹ ಸಂಬಂಧಂ ಸ್ನೇಹಾಚ್ಛೋಕಮನಂತಕಂ. ಈ ಕ್ರಿಯೆಯಿಂದ ನಾವೇನು ಮಾಡ್ತೇವೆ, ನಮ್ಮ ಜೊತೆಗಿರುವವರೊಟ್ಟಿಗೆ ಭಗವದ್ಭಕ್ತಿ ನಿಮಿತ್ತಕವಲ್ಲದ ಪ್ರೀತಿಯನ್ನು ನಾವು ಇದು ಮಾಡೋದು. ಸಜ್ಜನರಿಂದ ಏನು ನಮಗೆ ಸಿಗೋದು? ಭಗವಂತನ ಭಕ್ತಿ, ಶಾಸ್ತ್ರದ ವಿಚಾರ, ಶಾಸ್ತ್ರದ ವಿಮರ್ಶೆ. ಇದಕ್ಕೆ ಲೌಕಿಕ ಪ್ರಯೋಜನಗಳು ಇದೆ. ಸಜ್ಜನರ ಸಂಸರ್ಗ ಏನಿದೆ ಅದಕ್ಕೆ ಲೌಕಿಕ ಪ್ರಯೋಜನಗಳೂ ಇದೆ, ಆದರೆ ಅದು ಗೌಣ, ಅದೇ ಪ್ರಧಾನ ಅಲ್ಲ. ದೇವರ ಅರಿವು, ದೇವರ ಮಾರ್ಗದಲ್ಲಿ ಇರೋದೇನಿದೆ ಅದೇ ಸಜ್ಜನ ಸಂಸರ್ಗದ ಫಲ. ಆದರೆ ಇದಲ್ಲದೆ ಬೇರೆ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಸ್ನೇಹ ಸಂಬಂಧ, ಸ್ನೇಹದಿಂದ ಅನಂತಕವಾದ ಶೋಕ. ಇದು ರಜೋಗುಣ ತಮೋಗುಣಗಳಿಂದ ಪಾರಾಗಬೇಕು ಅಂದರೆ ಹೀಗೆ. ಇದ್ದಿದ್ರಲ್ಲಿ ಸತ್ವ ಬೆಸ್ಟ್. ಸತ್ವದ ದೋಷಗಳು ಕೆಲವಿವೆ.
ಅತಿ ಕರುಣೆ, ಅದು ನಾವು ಎಲ್ಲ ಸಜ್ಜನರಲ್ಲಿ ಕಾಣುತ್ತೇವೆ. ಎಲ್ಲರೂ ಬದುಕಲಿ ಅಂತ ಸಜ್ಜನರು ಮಾತ್ರ ಬಯಸೋದು. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನೋದು ದೇವತೆಗಳ ಸಂಕಲ್ಪವೇ ಅಲ್ಲ. ಸತ್ವಗುಣದ ದೋಷ ಈ ಥರದ ಕೆಲವಿದೆ, ಆದರೆ ಅದು ದೋಷ ಅಂತಲ್ಲ. ಅದರ ಪ್ರೀತಿಯಿಂದ ನಾವು ಸಂಸಾರದಲ್ಲೇ ಇರ್ತೇವೆ ಅಷ್ಟೆ. ಹೀಗಾಗಿ ಅದನ್ನು ಮೀರಬೇಕಾಗತ್ತೆ ಅಂತ. ಅಂದರೆ ಪ್ರೀತಿ ಇತ್ಯಾದಿಗಳನ್ನು ಮೀರಿ ಸಜ್ಜನರಾಗ್ತೇವೆ. ದೇವರ ಭಕ್ತಿಯನ್ನ ಪಡೆದು ಒಳಗಡೆ ಸ್ವಭಾವವು ಜಾಗೃತವಾಗಿ ಮುಕ್ತಿಯನ್ನು ಪಡಿತೇವೆ. ಇಲ್ಲಿ ಆಗಿರೋದೇನು ಅಂದರೆ, ಜೀವ ಸ್ವಾಭಾವಿಕವಾಗಿ ಸಾತ್ವಿಕನೋ ರಾಜಸನೋ ತಾಮಸನೋ ಆಗಿರ್ತಾನೆ. ಅವನಿಗೆ ಪ್ರಕೃತಿಯಲ್ಲಿ ಸತ್ವಗುಣ ರಜೋಗುಣ ತಮೋಗುಣಗಳು ಎದುರಾಗ್ತವೆ. ಯಾಕೆಂದ್ರೆ ಅವನ ದೇಹವೇ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಕೂಡಿರುವುದು. ತನ್ನ ದೇಹದ ಜೊತೆಗೆ ಹೋರಾಟ ಮಾಡ್ತಾನೆ ಒಬ್ಬ ಜೀವ. ಸಾತ್ವಿಕನೋರ್ವ ಸತ್ವಗುಣದ ಜೊತೆಗೆ, ಅಂದ್ರೆ ಹೊರಗಡೆಯಿಂದ ಬಂದ ಎಕ್ಸ್ಟರ್ನಲ್ ಸತ್ವ ಅಂತೇನು ಹೇಳ್ತೇವೆ, ಅದರ ಜೊತೆಗೆ ರಜೋಗುಣದ ಜೊತೆಗೆ ತಮೋಗುಣದ ಜೊತೆಗೆ ಹೋರಾಟ ಮಾಡ್ತಾನೆ. ರಾಜಸನೊಬ್ಬ ಸ್ವಭಾವದಿಂದ ಯಾರು ರಾಜಸ ಆಗಿರ್ತಾನೆ ಅವನು ಎಕ್ಸ್ಟರ್ನಲ್ ಆದ ಹೊರಗಡೆಯಿಂದ ಬಂದ ಸತ್ವಗುಣ ರಜೋಗುಣ ತಮೋಗುಣಗಳ ಮೇಲೆ ಹೋರಾಟ ಮಾಡ್ತಾನೆ. ತಾಮಸನೊಬ್ಬ ಹೊರಗಡೆಯಿಂದ ಬಂದ ಸತ್ವಗುಣ ರಜೋಗುಣ ತಮೋಗುಣಗಳ ಜೊತೆಗೆ ಹೋರಾಟ ಮಾಡ್ತಾನೆ. ಅದಕ್ಕೆ ಇದು ಮುಗಿಯದ ಹೋರಾಟ. ಮನಸ್ಸಿನ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಇರುತ್ತೆ. ಒಂದು ಉದಾಹರಣೆ ಹೇಳ್ತೇನೆ. ಜರಾಸಂಧ ಬಹಳ ನಿಷ್ಠ. ಅವನಿಗೆ ಹೆಣ್ಣುಮಕ್ಕಳನ್ನ ಕರ್ಕೊಂಡು ಹೋಗೋದೆಲ್ಲ ಇಷ್ಟವೇ ಇರಲಿಲ್ಲ. ಅದು ಹೊರಗಡೆಯಿಂದ ಬಂದ ಸತ್ವಗುಣದ ಪ್ರಭಾವ. ಅವನು ರಾಜರನ್ನ ಮಾತ್ರ ಹಿಡ್ಕೊಂಡು, ಪುರುಷರನ್ನ ಮಾತ್ರ ಹಿಡ್ಕೊಂಡು ಹೋಗ್ತಾ ಇದ್ದದ್ದು. ಯಾರು ರಾಜರಲ್ಲವೋ ಅವ್ರ ಜೊತೆಗೆ ಯುದ್ಧ ಮಾಡ್ತಾ ಇರಲಿಲ್ಲ. ಅದು ಸತ್ವಗುಣವೇ, ಒಂದು ಡಿಗ್ನಿಟಿ. ಇಂಥ ಕೆಳಮಟ್ಟ ಕಿಳಿಬಾರದು ಅಂತ. ಕೃಷ್ಣ ಓಡಿ ಹೋದ್ರೆ ಅವನ ಎದುರುಗಡೆ ಕೃಷ್ಣನನ್ನ ಅಟ್ಟಿಸಿಕೊಂಡು ಹೋದ. ಮೊದಲು ಯಾದವರನ್ನ ಹೊಡಿಲಿಲ್ಲ, ಯಾಕಂದ್ರೆ ನನಗೆ ಬೇಕಾದದ್ದು ಕೃಷ್ಣ, ಯಾದವರಲ್ಲ. ಆ ತೀರ್ಮಾನ ಒಂದು ಬದಲಾಗ್ತಾ ಇದೆ ಅಂತ ದೇವರು ಏನು ಮಾಡಿದ, ದ್ವಾರಕೆಗೆ ಶಿಫ್ಟ್ ಮಾಡಿದ್ದು. ಇದೆಲ್ಲ ಸತ್ವಗುಣದ ಪ್ರಭಾವವೇ ಜರಾಸಂಧನ ಮೇಲೆ. ದುರ್ಯೋಧನ ದಿವಸ ಅಗ್ನಿಹೋತ್ರ ಮಾಡ್ತಾ ಇದ್ದ. ಸತ್ವಗುಣದ ಪ್ರಭಾವ. ಯಾಕೆಂದ್ರೆ ವಂಶದಿಂದ ಅದು ಮಾಡಬೇಕಿತ್ತು, ಮಾಡ್ತಾ ಇದ್ದ. ಅವನು ಮಾಡಿದ ಯಾಗ ಎಲ್ಲ ವೈಷ್ಣವವೇ. ದುರ್ಯೋಧನನು ಬಹಳ ಯಾಗ ಮಾಡಿದ, ಎಲ್ಲ ವೈಷ್ಣವರಿ. ಇದು ಹೊರಗಡೆಯಿಂದ ಬಂದ ಸತ್ವಕ್ಕೆ ಒಪ್ಪಿಕೊಂಡದ್ದು. ಹಾಗೆ ರಜೋಗುಣ ತಮೋಗುಣವೂ ಇತ್ತು. ಸೊ ಇವನ ಒಳಗಡೆಯ ಸ್ವಭಾವ ರಾಜಸವೋ ತಾಮಸವೋ ಸಾತ್ವಿಕವೋ, ಅದರ ಹೋರಾಟ ಹೊರಗಡೆಯ ಸಾತ್ವಿಕ ರಾಜಸ ತಾಮಸಗಳ ಮೇಲೆ ಹೋರಾಟ. ಎಂತಹ ರಹಸ್ಯ, ಎಂತಹ ಕಾಂಪ್ಲೆಕ್ಸ್ ಸಂಕೀರ್ಣತೆ ಅಲ್ವಾ? ಎಂತಹ ಸಂಕೀರ್ಣತೆ ಇವೆಲ್ಲ. ಅದರಿಂದಾಗಿ ಮನುಷ್ಯ ಎಷ್ಟು ತಿಳ್ಕೊಂಡ್ರು ಕುತೂಹಲದ ವಸ್ತು. ಅವನ ಮೇಲೇನೆ ಇಷ್ಟೆಲ್ಲ ಸಾಹಿತ್ಯ ಬೆಳೆದಿರೋದು. ಒಬ್ರು ಆರ್ಯ ಅಂತ ಒಬ್ರು ಸಾಹಿತಿ, ಕೆಲವ್ರಿಗೆ ಇಲ್ಲಿ ಗೊತ್ತು ಅವ್ರು ಯಾರು ಅಂತ.
ಅವರು ಒಂದು ಮಾತು ಹೇಳ್ತಾರೆ, ಇತಿಹಾಸ ಎಂದರೇನು? ಮನುಷ್ಯನ ಆಳವಾದ ಮನಸ್ಸಿನ ಪದರುಗಳನ್ನೇ ಇತಿಹಾಸ ಅಂತ ಕರೀತಾರೆ. ಅನೂಹ್ಯವಾದ ತಿರುವುಗಳನ್ನೇ ಇತಿಹಾಸ ಅಂತ ಕರೀತಾರೆ. ಇತಿಹಾಸಕ್ಕೆ ಅತ್ಯಂತ ಒಳ್ಳೆ ಡೆಫಿನಿಷನ್ ಅದು. ಹೀಗಾಗಿ ಇಷ್ಟು ಆಸಕ್ತಿಪೂರ್ಣವಾಗಿ ಯಾಕಿದೆ ಮನುಷ್ಯನ ಇತಿಹಾಸ, ಮನುಷ್ಯನ ನಡೆ? ಯಾಕೆಂದ್ರೆ ಗುಣಗಳ ಸಂಘರ್ಷ ಇದೆ, ಸಂಕೀರ್ಣತೆ ಇದೆ, ಕಾಂಪ್ಲೆಕ್ಸ್. ಯಾಕೆ ಆ ಕಾಂಪ್ಲೆಕ್ಸು? ಸ್ವಭಾವ ಹೊರಗಡೆಯಲ್ಲಿ ಬರುವ ಸತ್ವಗುಣ, ರಜೋಗುಣ, ತಮೋಗುಣಗಳೊಡನೆ ಹೋರಾಡುತ್ತೆ. ಅಂತಿಮವಾಗಿ ಅವನು ದೇವರ ಕಡೆ ಹೋಗ್ತಾ ಇದ್ದಾನಾ ಇಲ್ವಾ ಅನ್ನೋದಷ್ಟೇ ಅವರ ಶಿಷ್ಟತಾಗೆ ದುಷ್ಟತಾಗೆ ಪೂರಕ. ಇದು ಗುಟ್ಟು. ಅದಕ್ಕಾಗಿ ಇನ್ನೊಮ್ಮೆ ಹೇಳ್ತೇನೆ ಕೇಳಿ, ಮಧ್ವರ ಮಾತು, ವಿಷ್ಣು ಭಕ್ತಿರಿಹಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣಂ ಅಂತ ಆಚಾರ್ಯರ ಮಾತು. ಎಲ್ಲ ಸದ್ಗುಣಗಳು ಸಹಜವಾಗಿ ಇವರಲ್ಲಿ ಮೂಡಿವೆ ಅನ್ನೋದಕ್ಕೆ ಏಕೈಕ ಮಾಪಕ ಒಂದೇ ಒಂದು ಪ್ಯಾರಾಮೀಟರ್ ಅಂದ್ರೆ ಅದು ವಿಷ್ಣು ಭಕ್ತಿ ಅಂತ ಹೇಳಿದ ಆಚಾರ್ಯರು. ಅದಕ್ಕೆ ಇದು ವ್ಯಾಖ್ಯಾನ ಆಗತ್ತೆ. ಅದರಿಂದ ಅಥ ಜನ್ಮ ಅದರಿಂದಾಗಿ ಜೀವ ಸತ್ವಗುಣದ ಪ್ರತಿನಿಧಿಯಾಗಿ ಸತ್ವಗುಣದ ಜನರನ್ನು ಅನುಗ್ರಹಿಸಲಿಕ್ಕೆ ಇರುವ, ಸತ್ವಗುಣದ ಮೂಲಕ ಜಗತ್ತನ್ನ ಆಳುವ ನಾರಾಯಣನನ್ನ ಮೊರೆ ಹೊಕ್ಕುತ್ತಾನೆ. ವಿಷ್ಣು ಭಕ್ತಿ ಅಂತನ್ನೋದು ಎಲ್ಲ ಸದ್ಗುಣಗಳ ನೆಲೆ. ಯಾಕೆಂದ್ರೆ ವಿಷ್ಣು ಸತ್ವಗುಣ. ಯಾರಿಗೆ ಒಳಗಡೆಯಿಂದ ಸತ್ವದ ಫೋರ್ಸ್ ಇರಲ್ಲ ಅವ್ರಿಗೆ ಹೊರಗಡೆಯಿಂದ ವಿಷ್ಣು ಇಷ್ಟ ಆಗಲ್ಲ. ಯಾರಿಗೆ ತಮೋಗುಣದ ಫೋರ್ಸ್ ಇರುತ್ತೆ, ಯಾರ ಸ್ವಭಾವ ತಮೋಗುಣವಾಗಿರುತ್ತೆ, ಅವರಿಗೆ ತಮೋಗುಣವನ್ನು ನಿಯಂತ್ರಿಸುವ ತಮೋಗುಣದ ಕಾರ್ಯವನ್ನೇ ಮಾಡುವ ಸದಾಶಿವ ಇಷ್ಟ ಆಗ್ತಾನೆ. ಅದು ಸದಾಶಿವನಿಗೂ ವಸ್ತುತಃ ಇಷ್ಟ ಇಲ್ಲ. ಆದ್ರೆ ಅವನೇನ್ ಮಾಡ್ತಾನೆ? ದೇವರ ಆಜ್ಞೆಯಂತೆ ನಡ್ಕೊಳ್ತಾನೆ. ಇದು ರಹಸ್ಯ. ಹೀಗಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳ ನ್ಯಾಚುರಲ್ ಫೋರ್ಸ್ ಹೀಗಿದೆ. ಆದ್ದರಿಂದ ಹೊರಗಡೆ ಅದಕ್ಕೆ ಅನುಕೂಲವಾದ ಆಹಾರಗಳನ್ನ, ಹೊರಗಡೆ ಅದಕ್ಕೆ ಒಳಗಡೆ ಇರುವ ಸತ್ವಗುಣ ಅಭಿವ್ಯಕ್ತ ಆಗಬೇಕು ಅನ್ನುವ ದೃಷ್ಟಿಯಿಂದ ಅದಕ್ಕೆ ಅನುಕೂಲಕರವಾದ ಆಹಾರ, ಪರಿಸರ, ನಮ್ಮ ಕ್ರಿಯೆಗಳು ಎಲ್ಲವನ್ನ ರೂಪಿಸಿಕೊಳ್ಳಬೇಕು. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಲ್ವೇ? ಒಂದು ಚಾರ್ಜರ್ ಬದಲಾದ್ರೆ ಆಗಲ್ಲ, ಚಾರ್ಜ್ ಆಗಲ್ಲ, ಅದು ಏನೇನೋ ಆಗತ್ತೆ ಅಲ್ಲ. ಇದು ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದು. ಅಂಥದ್ದು ಒಳಗಡೆ ಇರುವ ನ್ಯಾಚುರಲ್ ಫೋರ್ಸ್ ಏನಿದೆ ಅದಕ್ಕೆ ವಿರುದ್ಧವಾದ ಕ್ರಿಯೆಗಳನ್ನು ಮಾಡೋದೇ, ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಲಿಕ್ಕಾಗ್ತದ? ಅದನ್ನೆಲ್ಲ ಗಂಭೀರವಾಗಿ ಗಮನಿಸಬೇಕು ನಾವು. ಹೀಗೆ ಇರಬೇಕು. ಇನ್ನು ಗಂಡು ಮತ್ತೆ ಹೆಣ್ಣು ಇವರ ಸಂಬಂಧವನ್ನ, ಇವರ ನಡೆಯನ್ನ, ಇಲ್ಲಿ ಸತ್ವಗುಣ ರಜೋಗುಣ ಹೇಗೆ ವರ್ಕ್ ಆಗತ್ತೆ, ತಮೋಗುಣ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿ ನಾವು ನಾಳೆ ನೋಡುತ್ತೇವೆ. ಪ್ರಾಯ ನಾಳೆ ನಾವು ನೋಡ್ತೇವೆ. ನೋಡುವ ಹಾಗಾಗಲಿ ಅಂತ ಹೇಳಿ ಎಲ್ಲರೂ ಕೇಳಿಕೊಳ್ಳಿ. ಇಲ್ಲ ಅಂದ್ರೆ ನಾಡಿದ್ದಾಗತ್ತಷ್ಟೆ. ಕೃಷ್ಣಾರ್ಪಣಮಸ್ತು.
ನಾಳೆ 90% ಆಗ್ತದೆ, ಇನ್ನು 10% ಗೊತ್ತಿಲ್ಲ ಅಷ್ಟೇ.